ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದು ಅವರೆಕಾಳಿನ ವಿಶೇಷವಾದ ಒಂದು ರೊಟ್ಟಿ ಮಾಡ್ತಾ ಇದ್ದೀನಿ. ನೀವು ಅವರೆಕಾಳಿಂದ ಉಪ್ಪಿಟ್ಟು ಮಾಡಿರ್ತೀರಾ, ಪಲಾವ್ ಮಾಡಿರ್ತೀರಾ, ಇದ್ಕಿದ ಅವರೆಕಾಳಿಂದ ಅಕ್ಕಿ ರೊಟ್ಟಿ ಕೂಡ ಮಾಡಿರ್ತೀರಾ. ಆದರೆ ರಾಗಿ ರೊಟ್ಟಿ ಒಂದ್ಸರಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ಎಲ್ಲರೂ ಕೂಡ ತಿನ್ಬೋದು ಇದನ್ನು. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲು ಇದ್ಕಿದ ಅವರೆಕಾಳು ತೊಗೊಂಡಿದ್ದೀನಿ. 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಅಂತ. ಇದು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಇದ್ಕಿದ ಅವರೆಕಾಳು ಆಗಿದ್ದರಿಂದ ಒಂದು 3-4 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಬೆಂದ್ಬಿಟ್ರೆ ರುಚಿಯಾಗಲ್ಲ ಮತ್ತು ಕಾಳು ರೊಟ್ಟಿಲಿ ಸಿಗಲ್ಲ. ನೋಡಿ, ಬಣ್ಣ ಮಾತ್ರ ಚೇಂಜ್ ಆಗಿದೆ. ಇದು ಲೈಟ್ ಕಲರ್ ಬಂದ್ಬಿಟ್ಟಿದೆ ಕಾಳುಗಳೆಲ್ಲ. ನೋಡಿ, ಇಷ್ಟು ಬೆಂದರೆ ಸಾಕು. ಅವರೆಕಾಳು ಜೊತೆಗೆ ನಾನು ಈ ಸೊಪ್ಪುಗಳು ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಕ್ಯಾರೆಟು, ಕಾಯಿ ತುರಿ, 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇದ್ದರೆ ಕೂಡ ಸಣ್ಣದಾಗಿ ಹೆಚ್ಚಾಕೊಂಡ್ರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈರುಳ್ಳಿ, ಕಾಯಿ, ಕ್ಯಾರೆಟು, ಮೆಂತ್ಯ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಬೇಯಿಸಿಟ್ಟಿರೋ ಅಂಥ ಇದ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಬೌಲು ನಾನಿಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಬೇಯಿಸಿದ ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಒಂದು 3/4 ಬೌಲಷ್ಟು ನಾನಿಲ್ಲಿ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ನೀರಿನ ಪ್ರಮಾಣ ಗೊತ್ತಾಗತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಲ್ಲ ಕಲಿಸ್ಕೊಳ್ಳೋಣ. ಹಾಗೆ ಬೇಯಿಸಿದ ಅವರೆಕಾಳು ನೀರನ್ನು ತೊಗೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಪ್ರಮಾಣದಲ್ಲಿ ಕಲಿಸ್ಕೋಬೇಕಾಗತ್ತೆ. ಎಷ್ಟೆಷ್ಟು ಬೇಕೋ ಸ್ವಲ್ಪ ಆ ಬೇಯಿಸಿದ ನೀರೇ ಹಾಕ್ಕೊಂಡ್ರೆ ಸಾಕು. ಇನ್ನೂ ಸ್ವಲ್ಪ ಬಿಸಿಗಿರುತ್ತೆ ನೀರು. ನೋಡಿ, ಈ ಹದದಲ್ಲಿ ಕಲಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಅವರೆಕಾಳು ರಾಗಿ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೋಡಿ, ಈಗ ತವಾ ಇಟ್ಟಿದ್ದೀನಿ. ಒಂದು ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಹಾಗೆ ಒಂದು ಉಂಡೆ ತಗೊಳ್ಳೋಣ. ಒಂದು ಚಪಾತಿ ಉಂಡೆಗಿನ ಸ್ವಲ್ಪ ದಪ್ಪ ಇರಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ದಪ್ಪ ಇದೆ ಇದು. ಈಗ ನೀಟಾಗಿ ತಟ್ಕೋಬೇಕಾಗತ್ತೆ. ಅವರೆಕಾಳು ಇರೋದ್ರಿಂದ ಸ್ವಲ್ಪ ಜಾರುತ್ತೆ, ಪೇಪರಿಗೆ ಎಣ್ಣೆ ಹಾಕಿರ್ತೀವಲ್ಲ ಆ ಕಾರಣ. ಸುತ್ತನೂ ಒಡಕ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ತಟ್ಕೋಬೇಕಾಗತ್ತೆ. ಇಲ್ಲಿ ಒಂದು ರೊಟ್ಟಿನ ಪೂರ್ತಿಯಾಗಿ ತಟ್ಕೊಳೋದನ್ನು ಹಾಕಿದ್ದೀನಿ ವಿಡಿಯೋ. ಈ ಕಾಳು ಇರೋದ್ರಿಂದ ಜಾರುತ್ತೆ ಪೇಪರ್ ಮೇಲೆ. ನೋಡಿ, ಈ ಥರ ಎಲ್ಲ ತಟ್ಕೊಂಡಾದ್ಮೇಲೆ ಇಷ್ಟೊತ್ತಿಗೆ ತವಾ ಬಿಸಿಯಾಗಿರುತ್ತೆ. ನಿಮಗೆ ಕೈ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೈಗೆ. ಈಸಿಯಾಗಿ ಮೂವ್ ಆಗುತ್ತೆ ರೊಟ್ಟಿ ಅವಾಗ. ನೋಡಿ, ಈ ಥರ ಸೈಡೆಲ್ಲ ಸರಿ ಮಾಡ್ಕೊಳ್ತಾ ಇರಬೇಕು. ರೊಟ್ಟಿ ತಟ್ಟಿದಾಗಿದೆ. ತವಾನು ಈಗ ಕಾದಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಚೋಣ ತವಾಗೆ. ಹಚ್ಬಿಟ್ಟು ಈ ರೊಟ್ಟಿನ ಹಾಕಿ ಬೇಯಿಸೋಣ. ರೊಟ್ಟಿನ ಹಾಕಿದ್ಮೇಲೆ ಕಾವಲಿ ಸ್ವಲ್ಪ ಬಿಸಿ ಇರುತ್ತಲ್ವ, ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಅದು ಆ ರೊಟ್ಟಿನ ಕಚ್ಕೊಳ್ಳುತ್ತೆ. ಆವಾಗ ನಿಧಾನಕ್ಕೆ ಪೇಪರ್ನ ತೆಗಿಬೇಕು. ರೊಟ್ಟಿ ಬಹಳ ಸುಲಭವಾಗಿ ಬಿಡುತ್ತೆ ಪೇಪರು ಅಥವಾ ಹೋಳಿಗೆ ಶೀಟು ನೀವೇನು ತೊಗೊಳ್ತೀರೋ ಅದನ್ನು 1 ಸೆಕೆಂಡ್ ಬಿಟ್ಟು ತೆಗೆದ್ರೆ ಈಸಿಯಾಗಿ ಬರುತ್ತೆ.
ಈಗ ಸ್ವಲ್ಪ ಮೇಲ್ಗಡೆನೂ ಎಣ್ಣೆ ಹಚ್ತಾ ಇದ್ದೀನಿ, ಮಧ್ಯದಲ್ಲಿ ಒಂದು ತೂತ ಮಾಡಿದ್ದೀನಿ ನೋಡಿ. ಇದರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಎರಡೂ ಕಡೆನೂ ಎಣ್ಣೆ ಹಚ್ಚಿ ತಿರುಗಿಸಿ ಬೇಯಿಸ್ಬೇಕಾಗತ್ತೆ. ಬೆಳಗಿನ ತಿಂಡಿಗೆ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಯಾಬಿಟಿಕ್ ಪೇಷಂಟ್ಗಳು ಕೂಡ ಆರಾಮಾಗಿ ತಿನ್ಬೋದು. ಅವರೆಕಾಳು ಸೀಸನಲ್ಲಿ ಇದನ್ನು ಮಾಡಿದ್ರೆ ತುಂಬ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ನಾನು ಇನ್ನೊಂದು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ, 1 ಸೆಕೆಂಡ್ ಬಿಟ್ಬಿಟ್ಟು ನಿಧಾನಕ್ಕೆ ತೆಗಿಬೇಕು. ತವಾಗೆ ಕಚ್ಕೊಂಡಿರುತ್ತೆ ರೊಟ್ಟಿ ಅವಾಗ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ. ಎರಡೂ ಕಡೆ ಎಣ್ಣೆ ಕೂಡ ಹಚ್ಕೋಬೇಕು. ಒಂದು ಸೈಡ್ ಬೆಂದಿರುತ್ತೆ. ಈಗ ಮೊಗಚು ಹಾಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ರಾಗಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ಇದ್ರೆ ಸೂಪರ್ ಆಗಿರುತ್ತೆ. ಇದಕ್ಕಿಂತ ತಿಂಡಿ ಬೇಕಾ ಹೇಳಿ. ನಾನು ತೋರಿಸಿದ ಮೆಷರ್ಮೆಂಟ್ನಲ್ಲೇ ಹಾಕ್ಕೊಂಡ್ರೆ 6 ರೊಟ್ಟಿಗಳಾಗತ್ತೆ. ನಿಮಗೆ ಬೇಕಾದರೆ ಇಲ್ಲಿ ರಾಗಿ ಹಿಟ್ಟಿನಾರು ಜಾಸ್ತಿ ಮಾಡ್ಕೋಬೋದು, ಇಲ್ಲ ಬೇರೆ ಸೊಪ್ಪುಗಳನ್ನೂ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.